ಇನ್ನೇನು ಯೋಚನೆ ಮಾಡಬೇಡ, ಗೊತ್ತಾಯ್ತಲ್ಲ ನಾನು ಯಾರು, ಹೇಳು ಹೇಳು, ಯುದ್ಧ ಮಾಡು, ನಿನಗಾಗಿ ರೆಡಿಯಾಗಿದೆ ಗೆಲುವು, ಈ ಯುದ್ಧದಲ್ಲಿ ನಿನಗೆ ಜಯ. ಮಯ ಇವ ನಿಹತೆ ಪೂರ್ವ ನಿಮಿತ್ತ ಮಾತ್ರಂಭವ ಸವ್ಯಸಾಚಿನ್. ನೀನು ಸುಮ್ಮನೆ ಹೆಸರುಗಟ್ಟೆ, ನೀನು ಬಾಣ ಬಿಟ್ಟಾಗ ಮಾಡು, ಅವರೆಲ್ಲ ಸತ್ತಾಗ ಮಾಡ್ತಾರೆ. ನೀನು ಸುಮ್ಮನೆ ನಿಮಿತ್ತ, ಅವ್ರಿಗೆ ಆಲ್ರೆಡಿ ಸತ್ತೋಗಿದ್ದಾರೆ ಎಂದ ಕೃಷ್ಣ ಅಂತಾನೆ. ಇಲ್ಲಿ ಯಾರ್ಯಾರು ಬಿಲ್ಲು ಬಾಣ ಹಿಡ್ಕೊಂಡು ಆ ಭೀಷ್ಮಾಚಾರ್ಯ ನಿಂತಿರೋ ಅವರೆಲ್ಲ ಹೋಗಿ ಸತ್ತಾಯಿತು, ಸುಮ್ಮನೆ ನೀನು ಬಾಣ ಬಿಟ್ಟಾಗ ಮಾಡು, ಬಿದ್ದು ಬಿಡ್ತಾರೆ. ಹೌದಾ, ಸತ್ತೋಗಿದ್ದಾರೆ, ಎರಡು ಸತಿ ಸತ್ತೋಗಿರೋ ಕತೆ ಬಂದಿದೆ ರೀ. ಒಂದು ಕೃಷ್ಣ ಹೇಳ್ತಾನೆ ಮಯೈವ ನಿಹತ ಪೂರ್ವಮೇವ ಒಂದಿದು. ಇನ್ನು ದುರ್ಯೋಧನ ಕೂಡ ಮದರ್ಥೆ ತ್ಯಕ್ತ ಜೀವಿತ, ನನಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ ಇವರೆಲ್ಲ ಅಂತ. ಅವನು ಆ ಕಡೆ ಹೀರೋನು ವಿಲ್ಲನ್ನು ಹೇಳಿಬಿಟ್ಟ, ಈ ಕಡೆ ಹೀರೋ ಕೃಷ್ಣನ ಬಾಯಲ್ಲೂ ಇದೇ ಮಾತು, ದುರ್ಯೋಧನ ಅಯೋಗ್ಯ ಅವನ ಬಾಯಲ್ಲೂ ಇದೇ ಮಾತು. ಇದರ ಕಥೆ ಏನು? ಈ ಅರ್ಜುನಂಗೊಂದು ಆಶ್ಚರ್ಯ ಅಲ್ಲ, ಇವರೀಗ ತಾನೇ ಫ್ರೆಶ್ ಕ್ಯಾಂಡಿಡೇಟು, ಸರಿಯಾಗಿ ಎಲ್ಲ ಬಿಲ್ಲು ಬಾಣ ಹಿಡ್ಕೊಂಡು ಬಂದು ನಿಂತಿದ್ದಾರೆ, ಮುಂದಿನ್ನೂ 10 ದಿನ ಯುದ್ಧ ಮಾಡುವ ಯೋಗ್ಯತೆ ಇದೆ, ಇವರು ದಿನಕ್ಕೆ 10,000 ಜನನ ಕೊಲ್ತಾ ಇದ್ದಾರೆ, ನೀನು ನೋಡಿದ್ರೆ ನಿಹತೈವ ಪೂರ್ವಂ, ನಾ ಮೊದಲೇ ಕೊಂದಿದ್ದೀನಿ ಅಂತೆಯಲ್ಲ, ಇದೇನಿದು? ಕೃಷ್ಣ ಅಂದ, ಇವ್ರಿಗಿನ್ನೊಂದು 10-12 ದಿನ ಅಷ್ಟೇ ಆಯುಷ್ಯ ಅಂದ. ಅಲ್ಲ, ಅದಕ್ಕೆ ಮುಂಚೆ ಯಾವಾಗ ಸತ್ರು ಇವರೆಲ್ಲ? ದುರ್ಯೋಧನಾದಿಗಳೆಲ್ಲ ಇವರೆಲ್ಲ ನಿಹತೈವ ಪೂರ್ವಂ ಅಂದರೆ ಕೇವಲ ಭೀಷ್ಮಾಚಾರ್ಯರು ಮಾತ್ರ ಅಲ್ಲ, ಈಗ ಯುದ್ಧಕ್ಕೆ ಪಾರ್ಟಿಸಿಪೇಟ್ ಮಾಡಿ ಯಾರು 18 ದಿನ ಆದಮೇಲೆ ಯಾರ್ಯಾರು ಸತ್ತಿದ್ದಾರೆ ಅವರು ಇವತ್ತು ಸತ್ತದ್ದಲ್ಲ, ಮೊದಲೇ ಸತ್ತೋಗಿದ್ದಾರೆ. ಯಾವಾಗ ಅಂದರೆ ಕೃಷ್ಣ ಪರಮಾತ್ಮ ಅವನು ರಾಜಿ ಮಾಡಲಿಕ್ಕೆ ಅಂತ ಹೋದ. ಮಹಾಭಾರತದಲ್ಲಿ ಸಭಾ ಪರ್ವ ಅಂತ ಆ ಪರ್ವದಲ್ಲಿ ಮಾಡಲಿಕ್ಕೆ ಹೋದ. ಆ ರಾಜಿಗೂ ಅವನು ಹೋಗ್ತಿರಲಿಲ್ಲ. ಹೋಗದಿದ್ದರೆ ಮುಂದೆ ಜನ ತಪ್ಪು ತಿಳ್ಕೊಳ್ಬಾರ್ದು. ಕೃಷ್ಣನ ಕೈಲಿ ಎಲ್ಲ ಇತ್ತು ರೀ. ಕೃಷ್ಣನಿಗೆ ಶಾಂತಿ ಬೇಕಿರಲಿಲ್ಲ. ಅವ್ರ ಅಣ್ಣ ತಮ್ಮಂದ್ರೆ ಜಗಳ ಆಡೋದನ್ನು ನೋಡೋದು ಅವನಿಗೆ ಬೇಕಿತ್ತು. ಹೀಗೆ ಯಾರು ಅಂದ್ಕೊಳ್ಬಾರ್ದು. ನಾನೇ ಸ್ವತಃ ಹೋಗಿ ಹೇಳಿದ್ರು ಕೇಳುವ ಯೋಗ್ಯತೆ ದುರ್ಯೋಧನನಿಗಿಲ್ಲ. ಇದರರ್ಥ ಅಯೋಗ್ಯರಿಗೆ ಶಂಕು ಚಕ್ರ ಹಿಡ್ಕೊಂಡು ಕೃಷ್ಣನೇ ಬಂದು ಹೇಳಿದ್ರು ಅವ್ರು ಕೇಳಲ್ಲ. ಯಾಕಂದರೆ ಅವರು ಎಮ್ ಡಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು, ತಾಮಸಿ ಗುಣದವರು. ತಮೋಚುರ್ಯ ಯಾರಿಗಿದೆ ಅವರಿಗೆ ಸ್ವಯಂ ಭಗವಂತ ಬುದ್ಧಿ ಹೇಳಿದ್ರು ಕೇಳಲ್ಲ, ರಾಂಗ್ ರೂಟಲ್ಲೇ ಹೋಗ್ತಾರೆ. ಅದಕ್ಕೆ ಉದಾಹರಣೆ ಯಾರು ಅಂದರೆ ದುರ್ಯೋಧನ. ನಿಮಗೆ ತೋರಿಸೇ ಬಿಡ್ತೀನಿ ನೋಡಿ ಅಂಥೇಳಿ ಕೃಷ್ಣನಿಗೆ ಮುಂದೆ ನಡೆಯುವ ಎಲ್ಲವೂ ತಿಳಿದಿದ್ದರೂ ಕೂಡ ಏನೋ ಬಾರಿ ತಾನು ಶಾಂತಿಗೆ ಟ್ರೈ ಮಾಡಿದೆ ಅಂದ್ಕೊಂಡು ಅಂತೆ ಹೋಗ್ತಾ ಇದ್ದಾನೆ. ಸಂಧಿಗಾಗಿ ಹೋದ. ಆ ಸಂಧಿಗಾಗಿ ಹೋದ್ನಲ್ಲ, ಆಗ ಇವನು ಬರ್ತಾನೆ ಅಂತ ಹೇಳಿ ದುರ್ಯೋಧನ ಒಳ್ಳೊಳ್ಳೆ ಅಡುಗೆಯವ್ರನ್ನೆಲ್ಲ ಕರೆಸಿ ಭಾರಿ ಅಡುಗೆ ಮಾಡಿ ಅವನೇನು ಊಟಕ್ಕೆ ಹಾಕಿ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ಬೇಕು ಕೃಷ್ಣನ್ನ ಅಂತ. ಅದಕ್ಕೆ ಒಳ್ಳೆ ಅಡುಗೆ ಮಾನ ಸನ್ಮಾನ, ಒಳ್ಳೆ ಸ್ಟೇಜು ಬ್ಯಾಂಡು ಭಜಂತ್ರಿ ಎಲ್ಲ ಕರೆಸಿ ಕೃಷ್ಣಂಗೊಂದು ಸನ್ಮಾನ ಮಾಡಿ ಒಂದು ಏನಾದ್ರು ಕೊಟ್ಟು ಕೈ ಕೊಟ್ಟು ಅವನನ್ನು ಬುಟ್ಟಿಗೆ ಹಾಕೊಂಡು ಭಾರಿ ಟ್ರೈ ಮಾಡಿದ್ದ. ಅದಕ್ಕೆ ಇನ್ನೇನು ಕೃಷ್ಣ ಬರ್ತಾನೆ ಅಂತ ಗೊತ್ತಾದಾಗ ಈ ದುರ್ಯೋಧನ ಎಲ್ಲ ಸಕುಟುಂಬ ಸಪರಿವಾರ ಸಾಗಿ ಬ್ಯಾಂಡು ಭಜಂತ್ರಿ ಸಮೇತ ಎಲ್ಲಿ ಕೃಷ್ಣ ಬರ್ತಾನೋ ಅಲ್ಲಿ ಸ್ವಾಗತ ಕಮಿಟಿ ಅಲ್ಲಿ ಹೋದ. ಆ ಕಮಿಟಿ ಒಳಗೆ ಒಂದು 8 ಜನ ಮೆಂಬರ್ಸು ಸ್ವಾಗತ ಸಮಿತಿ ಒಳಗೆ. ಅದು ಹೆಡ್ ಬಂದು ದುರ್ಯೋಧನ. ಇನ್ನು ಕೆಲವರು ಯಾರಂದರೆ ಅದಕ್ಕೆ ದೊಡ್ಡ ದೊಡ್ಡವ್ರ ಹೆಸರು ಹಾಕಬೇಕಲ್ಲ. ಭೀಷ್ಮಾಚಾರ ಮೊದಲನೇ, ದ್ರೋಣಾಚಾರು, ಎಲ್ಲ ಆಚಾರಗಳು ಎಲ್ಲರೂ ಬಂದಿದ್ದರು. ಈ ಭೀಷ್ಮಾಚಾರು ಮನಸ್ಸಿನಲ್ಲೇ ಮಂಡಿಗೆ ತಿಂತಿದ್ರಂತೆ. ಅವ್ರಿಗೇನು, ಈ ಊರಲ್ಲಿ ನನ್ನಷ್ಟು ಓದಿಕೊಂಡವ ಯಾರೂ ಇಲ್ಲ, ನನ್ನಷ್ಟು ವ್ರತ ಮಾಡಿದವ ಯಾರೂ ಇಲ್ಲ. ಕೃಷ್ಣ ಖಂಡಿತವಾಗಿ ದುರ್ಯೋಧನನ ಮನೆಯಲ್ಲಿ ಸ್ಟೇ ಮಾಡೋಲ್ಲ. ಎಲ್ಲೋಬೇಕು ಕೃಷ್ಣ? ಅದಕ್ಕೆ ನಮ್ಮನೇಲೆ ಒಂದಿನ ಇಳಿಸ್ಕೊಂಡು ಬಿಟ್ರೆ ಸಾಕು, ನಮ್ಮನೇಲೆ ಆತಿಥ್ಯ ಮಾಡಿಬಿಡೋಣ. ಈಗ ನನಗಿದೊಂದು ಚಾನ್ಸು, ಈ ಕಮಿಟಿ ಒಳಗೆ ನಾನು ಅವ್ರು ಸೇರ್ಕೊಂಡು ಬಂದುಬಿಟ್ಟಿದ್ರು. ಏನೋ ಬೈ ಚಾನ್ಸ್ ಸಿಕ್ಕರೆ ನಾವು ಕೃಷ್ಣನ ಕರ್ಕೊಂಡು ಹೋಗೋಣ ಅಂತ. ಈ ದ್ರೋಣಾಚಾರ್ಯದು ಇದೇ ಇಷ್ಟ. ದುರ್ಯೋಧನನ ಮನೆ ಇಳಿಯಲ್ಲ. ಭೀಷ್ಮಾಚಾರ್ಯರು ಅವನಿಗೆ ತಾತ, ಸಂಬಂಧಿಕರ ಮನೇಲಿ ಇಳಿದಾಗತ್ತೆ. ನಾನು ಬ್ರಾಹ್ಮಣ, ನಾನು ಬೇಕಾದಷ್ಟು ಪಾಠ ಪ್ರವಚನ ಮಾಡಿದವ, ವೇದವ್ಯಾಸ ದೇವರಲ್ಲಿ ಅಧ್ಯಯನ ಪರಶುರಾಮ ದೇವರಲ್ಲಿ ಅಧ್ಯಯನ ಮಾಡಿದವ. ಹೀಗಾಗಿ ಕೃಷ್ಣ ನಮ್ಮ ಮನೆಗೆ ಬ್ರಾಹ್ಮಣರ ಮೇಲೆ ಭಾರಿ ಇಷ್ಟ, ಬ್ರಾಹ್ಮಣ ಪ್ರಿಯ ಅವನು, ನಮ್ಮ ಮನೆಗೆ ನಾವು ಒಂದಿರೋದು ಒಳ್ಳೆಯದು ಅಂತ ಅವರು ಸೇರಿಕೊಂಡಿದ್ರು. ಹೀಗೆ ತುಂಬ ಜನ ಮನಸ್ಸಿನಲ್ಲಿ ಮಂಡಿಗೆ ಹಾಕ್ಕೊಂಡಿದ್ರು. ಕೃಷ್ಣ ಇವರೆಲ್ಲರಿಗಿಂತ ನಂಬರ್ 1 ಕಳ್ಳ. ಅವನು ಊರೊಳಗೆ ಬರಲಿಲ್ಲ. ಊರಿಂದ ಹೊರಗೆ ಒಂದು ಗುಡಿಸ್ಲಿತ್ರಿ, ಅಲ್ಲಿ ಅವನು ವಿದುರಂದು ಮನೆ,
ಅವನು ಕರೆದಿಲ್ಲ, ಅವನು ಇನ್ವಿಟೇಷನಲ್ಲಿ ಅವನ ಹೆಸರು ಇಲ್ಲ, ಏನಿಲ್ಲ. ಸೀದಾ ಕೃಷ್ಣ ಹೋಗಿದ್ದೆ ಅವ್ರ ಮನೆ ಬಾಗಿಲು ತಟ್ಟಿ, ಅವ್ರ ಮನೇಲಿ ಯಾರೂ ಕರೀದಿದ್ರು ಒಳಗೆ ಹೋಗಿ ಇವನೇ ಕೇಳಿ ಹಾಲು ಕೊಡ್ತೆ ಅಂತ ಹಾಲು ಕುಡ್ದು ಅದನ್ನೆಲ್ಲ ಊರಲ್ಲಿ ಎಲ್ಲ ಭಾರಿ ಅವ್ಯವಸ್ಥೆ ಮಾಡ್ದ. ಕಡೆಗೆ ದುರ್ಯೋಧನಂಗೆ ಗೊತ್ತಾಯಿತು ವಿದುರನ ಮನೇಲಿದ್ದಾನೆ ಕೃಷ್ಣ ಅಂತ. ಏನಾರ ಆಗಲಿ ಅಂಥೇಳಿ ಕೃಷ್ಣ ಬರುವಾಗ ನಿಂತಿದ್ದಾನೆ. ಕೃಷ್ಣ ಬಂದ. ಬರುವಾಗಲೇ ಕೃಷ್ಣ ದುರ್ಯೋಧನನಿಗಂದ, ನಿಮ್ಮ ಮನೆಗೆ ನಾನು ಉಳಿಯೋಲ್ಲ, ನಿಮ್ಮ ಮನೇಲಿ ಊಟ ಮಾಡೋಲ್ಲ. ಅವನು ಅಪ್ಲಿಕೇಶನ್ನೇ ತಿರಸ್ಕಾರ ಮಾಡಿಬಿಟ್ಟ. ನಮ್ಮ ಮನೆಗೆ ಬರಬೇಕು ಅಂತ ಕರೆದ್ರೆ ಕೃಷ್ಣ ಅಂತಾನೆ, ಶದನ್ನಂನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣ ಹಿ ಪಾಂಡವ. ನನ್ನ ಪ್ರಾಣ ಸಮ ಪಾಂಡವರು, ಅವರನ್ನು ನಾನು ಬಿಟ್ಟುಕೊಡೋಲ್ಲ. ನಮೇ ಭಕ್ತ ಪ್ರಣಶ್ಯತಿ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನನ್ನ ಭಕ್ತರು, ನಾನು ಅವರನ್ನು ಬಿಡಲ್ಲ. ನೀನು ನನ್ನನ್ನು ನೇರ ದ್ವೇಷ ಮಾಡಬೇಕ. ಕೃಷ್ಣನ್ನ ದುರ್ಯೋಧನ ಕರೆದ, ನಮ್ಮ ಮನೆಗೆ ಬರಬೇಕಿವತ್ತು. ಯಾಕೆ ಅಂದ. ಅಯ್ಯೋ ನೀನು ನನ್ನ ಬೀಗರು ಅಂದ. ಕೃಷ್ಣ ದುರ್ಯೋಧನ ಬೀಗರು ರೀ. ಏನು ಗ್ರಾಚಾರ ನೋಡಿ ಕೃಷ್ಣಂದು. ಪಾಪ ದುರ್ಯೋಧನನ ಮಗಳನ್ನು ಕೃಷ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಬೀಗರು ನೀವು ನಮ್ಮ ಮನೆಗೆ ಬರಬೇಕು ಅಂದ. ಕೃಷ್ಣ ಅಂದ, ಬೀಗರೇನೋ ನಿಜ, ಅದಕ್ಕೆ ಬೇರೆ ಟೈಮ್ ಬರ್ತೀನಿ. ಈಗ ಬಂದಿದ್ದು ಯುದ್ಧದ ಸಮಯಕ್ಕೋಸ್ಕರ ಬಂದಿದ್ದೇನೆ, ಬಂದಿದ್ದೇನೆ. ನಿಮ್ಮ ಮನೆ ಒಳಗೆ ನಾ ಏನಾರು ತೊಗೊಂಡ್ರೆ ಏನಾರು ತಿಂದರೆ ಅದು ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡಿದ ಹಾಗೆ, ಅದರಿಂದ ಪಾಂಡವರ ಪಕ್ಷದಿಂದ ಬಂದಿದ್ದೇನೆ, ನಿಮ್ಮ ಮನೆಗೆ ಬರೋಲ್ಲ ಅಂದ ಕೃಷ್ಣ. ಕಡೆಗೆ ಮೆಲ್ಲಗೆ ಭೀಷ್ಮಾಚಾರ್ಯ ಕಿವಿಲಿ ಬಂದು ಹೇಳಿದ್ರು, ನಮ್ಮನೇಲಿ ಆಗ್ಬೋದಲ್ಲ, ನಮ್ಮನೇಲೆಲ್ಲ ರೂಮ್ ಗೇಮ್ ವ್ಯವಸ್ಥೆ ಅಟ್ಯಾಚ್ ಎಲ್ಲ ಇದೆ, ಫ್ಯಾನು AC ಎಲ್ಲ ಇದೆ, ನೀವು ಬರಬೇಕು, ನಮ್ಮಲ್ಲೇ ಉಳ್ಕೊಳ್ಬೇಕು, ನಾವು ಯಾರು ಕರೆದ್ರೆ ಸಾಕಂತ ಕಾಯ್ತಿರ್ತೀವಿ. ಕೃಷ್ಣ ಅಂದ, ಬರಲ್ಲ. ಯಾಕೆ? ದ್ರೋಣಾಚಾರ್ಯ ನೀವು ಕರಿಬೇಡಿ, ನಿಮ್ಮನೆಗೂ ಬರಲ್ಲ ಅಂದ. ಇವ್ರು ಇನ್ನೂ ಕರೆದೇ ಇಲ್ಲ ರೀ, ಆಗಲೇ ಹೇಳ್ಬಿಟ್ಟ, ನೀವು ಕರೆಯೋ ಪ್ರೋಗ್ರಾಮೇ ಇಟ್ಕೋಬೇಡಿ, ಬರಲ್ಲ. ನೀವೆಲ್ಲ ಇಡೀ ಸಭೆ ಒಳಗೆ ಒಬ್ಬ ಹೆಣ್ಣು ಮಗಳಿಗೆ ಅವಮಾನ ಆಗುವಾಗ ಒಬ್ಬರು ಬಾಯಿ ಬಿಡದೆ ಕೂತಿದ್ದೀರಲ್ಲ, ನೀವೆಲ್ಲ ಇವನ ಪಕ್ಷಕ್ಕೆ ಸೇರಿದ ಹಾಗೆ ಹೋಗಿ. ಅಲ್ಲಿ ಮಾತಾಡುವ ಕೃಷ್ಣ ಏನು ಮಾಡಿದ, ಅಲ್ಲಿದ್ದವ್ರನ್ನೆಲ್ಲ ಒಮ್ಮೆ ಹೀಗೆ ನೋಡಿಬಿಟ್ನಂತ. ಆ ನೋಡುವಾಗಲೇ ನೋಟದಿಂದಲೇ ಅವರ ಆಯುಷ್ಯವನ್ನು ಹೀರಿಬಿಟ್ನಂತೆ. ಬನ್ನಿ ನೋಡ್ಕೊಳ್ತೀನಿ ನಿಮ್ಮನ್ನು ಯುದ್ಧರಂಗಕ್ಕೆ ಅಂದಂತೆ. ಇದು ಭೀಷ್ಮಾಚಾರ್ಯರಿಗೂ ಗೊತ್ತು, ಭೀಷ್ಮಾಚಾರ್ಯರಿಗೂ ಇದು ಗೊತ್ತು. ಭೀಷ್ಮಾಚಾರ್ಯರು ಈ ಮಾತನ್ನು ಹೇಳ್ತಾರೆ, ಅರ್ಜುನ ನೀನೆಲ್ಲ ಅನ್ಕೊಳ್ತೀಯೋ, ನೀ ಏನು ಅನ್ಕೊಳ್ತೀಯೋ. ಏನಂದರೆ ಭೀಷ್ಮಾಚಾರ್ಯರು 10 ದಿನ ರಣರಂಗದಲ್ಲಿ ವೀರಾವೇಶ, ಸೆಂಚುರಿ ಮೇಲೆ ಸೆಂಚುರಿ, ನಾಟ್ ಔಟ್, ಇವರು ಔಟೇ ಆಗಲ್ಲ. ಏನು ಮಾಡಬೇಕ್ರಿ? ಕಡೆಗೆ ಒಂದು ದಿನ ರಾತ್ರಿ ಧರ್ಮರಾಜ ಅರ್ಜುನ ಎಲ್ಲ ಹೋಗಿ ತಾತಂಗೆ ನಮಸ್ಕಾರ ಮಾಡಿದ್ರು. ತಾತ ಭೀಷ್ಮಾಚಾರ್ಯರು, ಏನಪ್ಪ ಏನು ಬಂದ್ರಿ ಸಮಾಚಾರ? ಇಲ್ಲ, ನೀವು ಹೇಗೆ ಸಾಯ್ತೀರಿ ಅದನ್ನು ಹೇಳಿ ಅಂತ ಕೇಳಿ. ಏನು ಮಾಡಬೇಕು? ಹೋಗಿ ಮುದುಕರು ನಿಂಗೆ ಕೇಳಿದ್ರಿ ಏನು ಮಾಡಬೇಕು ರೀ? ಅದಕ್ಕೆ ಅವರಂದರು, ನಾನು ಸಾಯೋದೇನಪ್ಪ, ನಾನು ಯಾವತ್ತೋ ಸತ್ತೋಗಿದ್ದೀನಿ, ಸುಮ್ಮನೆ ಆಡ್ತಾ ನನ್ನ ಟೈಮ್ ಬರಬೇಕು ಕಾಯ್ತಾ ಇದ್ದೀನಿ, ನನ್ನ ಬರಬೇಕು ಕಾಯ್ತಾ ಇದ್ದೀನಿ. ಈ ಭಗವಂತ ಅವತ್ತೇ ನಮ್ಮನ್ನೆಲ್ಲರನ್ನು ಕೊಂದು ಹಾಕಿದ್ದ, ನಮ್ಮಲ್ಲಿ ಆಯುಷ್ಯ ಮುಗಿದಿದೆ, ನೀವು ಬರೀ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಅರ್ಜುನ ನೀನು ಬರೀ ನೆಪ ಮಾತ್ರ. ಇದರರ್ಥ ಕೇವಲ ಅರ್ಜುನನಿಗಲ್ಲ ಅಷ್ಟೇ. ಅರ್ಜುನ ಏನು ಅಂದ್ಕೊಂಡಿದ್ದ, ನಾನು ಯುದ್ಧ ಮಾಡಬೇಕು, ನಾನು ಇವ್ರನ್ನ ಕೊಲ್ಲಬೇಕು, ನಂಗೆ ಪಾಪ ಬಂದುಬಿಡುತ್ತೆ. ಕೃಷ್ಣ ಅರ್ಜುನನ ನೆಪ ಮಾಡಿ, ಯಾರಿಗೆ ನಾನು ಭಾವನೆ ಇದೆ ನಮ್ಮೆಲ್ಲರಿಗೆ ಹೇಳ್ತಾನೆ, ನೀವೆಲ್ಲ ನೆಪ, ಆಗೋದೆಲ್ಲ ಆಗತ್ತೆ, ಹೋಗೋದೆಲ್ಲ ಹೋಗುತ್ತೆ, ನೀವೇನು ಮಾಡ್ತೀರಿ ನಿಮ್ಮ ಡ್ಯೂಟಿ ಅಂತ ಮಾಡಿ, ಭಗವಂತ ಪ್ರೀತನಾಗಲಿ ಅಂತ ಮಾಡಿ. ನಾ ಇದ್ರಾಯ್ತು, ನಾ ಇದ್ದದ್ದಕ್ಕೆ ಮಾಡಿದ್ದು, ನಾ ಇಲ್ಲದೆ ಇದ್ರೆ ಗೊತ್ತಾಗತ್ತೆ ನಾನು ಎಷ್ಟು ಮಾಡಿದೆ. ನಿಮ್ದೇನಿಲ್ಲ ರೀ, ನಿಮಿತ್ತ ಮಾತ್ರಂ ಭವ ಸವ್ಯ. ಬಹಳ ದೊಡ್ಡ ಮಾತು. ದ್ರೋಣಂಚ ಜಯದ್ರಚಂಚ ಕರ್ಣಂಚ ತಾನ್ಯಪಿ ಬೋಧವೀರಾನ್ ಮಯಾ ಹತಾ ತ್ವಂ ಜಹಿಮಾಂ ವ್ಯತಿಷ್ಠ ಯುದ್ಧಶ್ವಜೇತ ಸಿರಣೇ ಸಪತ್ನಾನ್. ಇವರೆಲ್ಲರನ್ನು ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಕರ್ಣ, ಯಾರ್ಯಾರು ಯುದ್ಧದಲ್ಲಿ ವೀರರಾಗಿ ಗೆಲ್ತೇವೆ ಅಂತ ನನ್ನನ್ನು ಮರೆತು ನಿಂತಿದ್ದಾರೆ, ಇವರೆಲ್ಲರ ಮಯಾ ಹತಃ, ಅವರೆಲ್ಲರನ್ನು ಕೊಂದಾಗಿದೆ. ತ್ವಂ ಜಹಿ, ನೀನು ಬಿಡು, ವ್ಯಥೆ ಬಿಡು, ನಾನು ಇವ್ರನ್ನ ಕೊಂದು ಬಿಡ್ತೀನಿ, ನಂಗೆ ಪಾಪ ಬರುತ್ತೆ, ನೀ ಏನು ಅನ್ಕೋಬೇಡ ಆಗಿದೆ. ನೀನು ಕೇವಲ ರಣರಂಗದಲ್ಲಿ ನನ್ನ ಪ್ರೀತಿಗೋಸ್ಕರವಾಗಿ ಯುದ್ಧ ಅನ್ನುವ ಕರ್ಮವನ್ನು ಮಾಡಿ ನನ್ನಲ್ಲಿ ಮನಸ್ಸಿಟ್ಟು ನನಗೆ ಅರ್ಪಣೆ ಮಾಡು ಅಂದಾಗ, ಏತತ್ಕೃತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗತಂ
ಭೀತ ಪ್ರಣಮ್ಯ, ಅತ್ಯಂತ ಭಯಪಟ್ಟವನಾಗಿದ್ದಾನೆ. ಈ ಅದ್ಭುತವಾದ ಭಗವಂತನ ರೂಪದಿಂದ ಹೊರಟ ಮಾತುಗಳನ್ನು ಕೇಳಿದ್ದಾನೆ. ಕೈಯನ್ನು ಮುಗಿದಿದ್ದಾನೆ, ಗಡಗಡ ನಡುಗುತ್ತಾ ಇದ್ದಾನೆ. ಅರ್ಜುನ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಇದ್ದಾನೆ. ಸ್ಥಾನೇ ಋಷಿಕೇಶದವ ಪ್ರಕೀರ್ತ್ಯ ಜಗತ್ಪ್ರವೃತ್ಪತ್ಯನುಜ್ಯತೆ ಚ ರಕ್ಷಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯ ಸಿದ್ಧ ಸಂಗಾಃ. ಭಗವಂತ, ನಿನ್ನ ಮಹಿಮೆ, ನಿನ್ನ ಕೀರ್ತನೆಯಿಂದ ಇಡೀ ಜಗತ್ತೇ ಅತ್ಯಂತ ಸಂತೋಷವನ್ನು ಪಡ್ತಾ ಇದೆ. ನಿನ್ನ ದ್ವೇಷಿಗಳು, ರಾಕ್ಷಸರು ದಿಕ್ಕಿಗೆ ದಿಕ್ಕಾಪಾಲಾಗಿ ಹೋಗ್ತಾ, ಗುಂಪಾಗಿ ಸಿದ್ಧರೆಲ್ಲ ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಂತಹ ಜಗತ್ತಿಗೆ ಸರ್ವೋತ್ತಮನಾದವ ನೀನು ಅಂತ ಅನೇಕ ರೀತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ನಡುಗ್ತಾ ಇದ್ದಾನೆ. ಕೃಷ್ಣ ಕೇಳಿದೆ, ಯಾಕೋ ನಡುಗ್ತಾ ಇದೆಯಾ, ಯಾಕೆ ಅದನ್ನು ಹೇಳು ಫಸ್ಟು, ಸ್ತೋತ್ರ ಆಮೇಲೆ ಮಾಡು, ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೋ, ಯಾಕೆ ನಡುಗ್ತಾ ಇದೆಯಾ? ಇಲ್ಲ ಸಾರಿ ಕೃಷ್ಣ, ನಿನ್ನನ್ನು ಫ್ರೆಂಡ್ ಅಂತ ತಿಳ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿಬಿಟ್ಟಿದ್ದೇನೆ. ಸಖೇತಿ ಮತ್ವಾ ಪ್ರಸಭಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಏನೋ ಗೊತ್ತಿಲ್ಲ, ನಿನ್ನನ್ನು ಸ್ನೇಹಿತ ಅಂತ ತಿಳ್ಕೊಂಡು ಆಗಾಗ ಮಾತಾಡುವಾಗ ಹೇ ಯಾದವ, ಹೇ ಕೃಷ್ಣ ಆ ಕುದುರೆ ಕಟ್ಟು, ಹೇ ಕೃಷ್ಣ ಕುದುರೆಗೆ ನೀರುಡು, ಏನೇನೋ ಅಂದ್ಬಿಟ್ಟು ಕೂತ್ಕೋ, ಎಲ್ಲಿ ಓಡಾಡ್ತಾ ಇದೆಯಾ, ನಿನ್ನೇನೇನೋ ಕರೆದು ಬಿಟ್ಟಿದ್ದೀನಪ್ಪ. ಅದು ಒಂದು ಪ್ರೀತಿ, ನಮ್ಮವನಲ್ವ ಕೃಷ್ಣ, ನಮ್ಮ ಫ್ರೆಂಡ್ ಅಲ್ವಾ, ಹೀಗೆ ಕರೆದು ಬಿಟ್ಟಿದ್ದೇನೆ. ಪ್ರಣಯೇನ ಪ್ರೀತಿಯಿಂದ ಕರೆದಿದ್ದೇನೆ. ನನ್ನಿಂದಾದ ಈ ಪ್ರಮಾದ ತಪ್ಪುಗಳನ್ನು ನೀನು ಇಷ್ಟು ದೊಡ್ಡವ, ನಿನ್ನ ಮಹಿಮೆ ಅಜಾನತ, ಗೊತ್ತಿಲ್ಲ ನನಗೆ, ನೀನು ಇಂತಹ ವಿಶ್ವರೂಪಿ, ಗೊತ್ತಿಲ್ಲ, ತಪ್ಪು ಮಾಡಿಬಿಟ್ಟಿದ್ದೇನೆ.